ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಈ ವರ್ಷ ಲಾಂಗ್ ಟೈಮ್ ಬಿಡಬೇಕು ಅಂದ್ಬಿಟ್ಟೇ ಆಸೆ ಇರೋದು. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಆಸೆ ಇರೋದು. ನಮಗೂ ಒಂದೇ ಆಸೆ ಇರೋದು, ನೀವು ಹೆಸರು ಮಾಡಿದ್ರೆ ನಾವು ಹೆಸರು ಮಾಡ್ದಂಗೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆ ಅಕ್ಕಿ ಕೊಡಬೇಕು, ಒಳ್ಳೆ ಅಕ್ಕಿ ನಮ್ಮ ಕಡೆಯಿಂದ ತಲುಪಿಸ್ಬೇಕು ಅಂದ್ಬಿಟ್ಟು ನಮ್ಮ ಉದ್ದೇಶ ಇರೋದು. ಅದಕ್ಕೋಸ್ಕರ ನಾವು ಈ ಚಾನಲ್ ಓಪನ್ ಮಾಡಿರೋದು. ಇದರಿಂದ ನಾವು ಏನೇನು ಅಕ್ಕಿಗಳು ಕೊಡ್ತಾಯಿದ್ದೀವಿ, ಒಳ್ಳೆ ಅಕ್ಕಿಗಳು ಕೊಡ್ತಾಯಿದ್ದೀವಿ. ಅಪ್ಪ ಅಮ್ಮನೂ ತೋರಿಸ್ತೀವಿ, ಪಟ್ಟಗಳನ್ನ ತೋರಿಸ್ತೀವಿ. ಅಪ್ಪ ಅಮ್ಮಗಳು ಮೊದಲೇ ತೋರಿಸಿರ್ತೀವಿ ನಾವು. ಯಾಕಂದರೆ ಹಳೆ ವಿಡಿಯೋಗೆ ಹೋದರೆ ಹಳೆ ವಿಡಿಯೋಲಿ ಮೊದಲೇ ತೋರಿಸಿರ್ತೀವಿ ಜೊತೆಗಳು ಯಾವುದ್ಯಾವ್ದು ಹಾಕಿದ್ದೀವಿ ಅಂತ. ನಾವು ಈ ಸತಿ ಆ ಜೊತೆಗಳಲ್ಲಿ ಏನೇನು ಪಟ್ಟಗಳಾಗಿದೆ ಅಂತಲೂ ವಿಡಿಯೋ ನಾವು ಕವರೇಜ್ ಮಾಡಿರ್ತೀವಿ. ಚಿಕ್ಕ ಪಟ್ಟ ಇದ್ದಾಗಲೇ ದೊಡ್ಡ ಪಟ್ಟ ಆದಮೇಲೆ ಸೇಮ್ ಏನು ನಾವು ತೋರಿಸಿರ್ತೀವಿ ಅದೇ ಅಪ್ಪ ಅಮ್ಮನ ಜೊತೆನೇ ಪಟ್ಟಗಳು ನಾವು ಸೇಲ್ಗಿಡ್ಬೇಕಂದ್ರೆ ಅದದೇ ವಿಡಿಯೋ ಮಾಡಾಕ್ತೀವಿ. ಯಾಕಂದರೆ ತೋರಿಸೋದೊಂದು ಅಕ್ಕಿ ಇರಬಾರ್ದು, ಕೊಡೋದೊಂದು ಅಕ್ಕಿ ಇರಬಾರ್ದು. ಯಾವುದೋ ಅಪ್ಪ ಅಮ್ಮ ತೋರಿಸ್ಬಿಟ್ಟು ಯಾವುದೋ ಪಟ್ಟಗಳನ್ನ ನಾವು ಕೊಡೋಲ್ಲ. ಯಾಕಂದರೆ ನಿಮ್ಮ ಹತ್ರ ಅಕ್ಕಿಗಳು ಆಡಿದಾಗ್ಲೂ ಅಷ್ಟೇ ನಾವೇನು ಮಾಡ್ತೀವಿ, ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಇನ್ನೊಂದು ಪಟ್ಟ ಕೊಡಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಸೇಮ್ ಲೈನ್ನನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಳ್ಳೆ ಪಟ್ಟಗಳು ಕೊಡ್ತಾಯಿದ್ದೀನಿ. ಬೆಸ್ಟ್ ಚಾಂಪಿಯನ್ ಲೈನ್ ಅಕ್ಕಿಗಳು ತೋರಿಸ್ತಾಯಿದ್ದೀನಿ. ಈ ಬಂದ ಜೊತೆ ವಿಡಿಯೋನೂ ಅಷ್ಟೇ ಹೋದ ತಿಂಗಳು ಮಾಡಿದ್ದೀನಿ, ಅದು ಹಿಂದಿನ ತಿಂಗಳು ಮಾಡಿದ್ದೀನಿ. ಅವಾಗ ಪಟ್ಟಗಳು ಚಿಕ್ಕದಿತ್ತು, ಇವಾಗ ಪಟ್ಟ ಚೆನ್ನಾಗಿ ಬಂದಿದೆ, ಸೈಜು ಚೆನ್ನಾಗಿ ಬಂದಿದೆ. ರೋಷನ್ ಗಂಡು ಚಿಕ್ಕಬಳ್ಳಾಪುರದ್ದು ಏನು ಫೇಮಸ್ ರೋಷನ್ ಅಂತ ಎಲ್ಲ ಹುಡುಕ್ತಾ ಇರ್ತೀರ. ಚಿಕ್ಕಬಳ್ಳಾಪುರದ್ದು ವಾಲ್ಟಿ ಸರದ್ದು ಫೇಮಸ್ ರೋಷನ್ ಗಂಡು. ಅದಕ್ಕೆ ಹಾಕಿರೋದು ರೋಷನಲ್ಲಿ ಬಂದಿರೋ ಸುರ್ಮಿ ಹೆಣ್ಣು. ಈ ಜೊತೆಗೆ ಬಂದಿರೋ ಪಟ್ಟ ತೋರಿಸ್ತೀನಿ. ಅಪ್ಪ ಅಮ್ಮ ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟ ಫುಲ್ಲು ಸುರ್ಮಿ ಬಂದೈತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿ ಬಂದಿದೆ. ಹೋದ ಸತಿನೇ ಈ ಪಟ್ಟದು ವಿಡಿಯೋ ಮಾಡಿದ್ದೆ ನಾನು. ಯಾಕಂದರೆ ಅದು ತುಂಬ ಚಿಕ್ಕ ಪಟ್ಟ ಆಯಿತು. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲ ಪಟ್ಟಗಳು ತೋರಿಸ್ಬೇಕಂದ್ರೆ ವಿಡಿಯೋ ಮಾಡಿದ್ದೆ. ಹಿಂಗೆ ಈ ಜೊತೆಯಲ್ಲಿ ಪಟ್ಟ ಸುರ್ಮಿ ಬಂದಿದೆ ಅಂತ ತುಂಬ ಜನ ನೋಡಿರ್ತೀರ. ನೋಡಿಲ್ಲ ಅಂದರೆ ಹಳೆ ವಿಡಿಯೋಗೆ ಹೋಗಿ ನೋಡಿದ್ರೆ ನಿಮಗೆ ಈ ಪಟ್ಟದ ವಿಡಿಯೋ ಸಿಗುತ್ತೆ. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಶೇಪು, ಸೈಜು, ನಿಂತ್ಕೊಳ್ಳೋ ಶೇಪ್ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ, ಸಖತ್ ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಹಳೆ ಸುರ್ಮಿ ಬಿಚ್ಕೊಂಡಿದೆ ಈ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಪಟ್ಟನ ಟೂರ್ನಮೆಂಟ್ಗೆ ಏನಾರು 10 ಗಂಟೆ ಮೇಲೆ ಆರಿಸಿದ್ರೆ ಇದೇ ಅಪ್ಪ ಅಮ್ಮಗೆ ಸೇಮ್ ಬಂದ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ ನಿಮಗೊಂದು ಸೀಕ್ರೆಟ್ ಗಿಫ್ಟ್ ಇರುತ್ತೆ. ಒಂದು ಒಳ್ಳೆ ಗಿಫ್ಟ್ ನಮ್ಮ ಕಡೆಯಿಂದ
ನಿಮ್ಮ ದಾವಡಿಯಲ್ಲಿ ಇಟ್ಕೊಳ್ಳೋಂಗೆ ಒಂದು ಒಳ್ಳೆ ಸೀಕ್ರೆಟ್ ಗಿಫ್ಟ್ ಕೊಡ್ತೀವಿ. ಪಟ್ಟ ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗೆ ನಾವು ಸುರ್ಮಿ ಪಟ್ಟಗಳು ಹಿಂಗೆ ಬಿದ್ದಾಗ ಕೊಡೋಲ್ಲ, ಯಾಕಂದರೆ ಹಳೆ ಲೈನ್ಗಳು ಬಿಚ್ಕೊಳತ್ತೆ ಅಂದ್ಬಿಟ್ಟು ಸುರ್ಮಿ ಲೈನ್ಗಳು ಬಂದಾಗ ನಾವೇ ಇಟ್ಕೊಂಡಿರ್ತೀವಿ. ಆದರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ಕೊಡ್ತಾರೋ ಪಟ್ಟ ಕ್ವಾಲಿಟಿ ವೈಸ್ ಅಂತೂ A1 ಇರುತ್ತೆ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಪಟ್ಟ ಆಗುತ್ತೆ. ಹಕ್ಕಿ ಕಂಡೀಷನ್ನು ಸಕ್ಕತ್ತಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಏನಕ್ಕೆ ಪಟ್ಟಗಳ ರೇಟ್ ಜಾಸ್ತಿ ಆಗಿರೋದು ಅಂದರೆ ರಾಗಿ ಬೆಲೆನೂ ನೋಡ್ಬೋದು ನೀವು, ತುಂಬ ಕಾಸ್ಟ್ಲಿ ಆಗಿದೆ ರಾಗಿ ಬೆಲೆ. ನಾವು ಒಂದು ಸತಿ ಇಲ್ಲಿ ದಪ್ಕಾಳು ಹಾಕ್ಬೇಕಂದ್ರೆ ನಮಗೆ ಕಮ್ಮಿ ಅಂದ್ರೂ 25 kg ದಪ್ಕಾಳು ಬೇಕಿಲ್ಲಿ. ನಾವು ಹಳೆ ಬೆಲೆಗೆ ಪಟ್ಟಗಳನ್ನ ಕೊಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ರಾಗಿನೂ ಜಾಸ್ತಿ ಆಗಿದೆ, ದಪ್ಕಾಳು ಜಾಸ್ತಿ ಆಗಿದೆ, ಮೇಂಟೆನೆನ್ಸ್ ತುಂಬ ಕಾಸ್ಟ್ಲಿ ಆಗ್ತಾಯಿದೆ. ಅದರಿಂದ ನಾವು ಕಮ್ಮಿ ಬೆಲೆಗೆ ಪಟ್ಟಗಳನ್ನ ಕೊಡೋಕ್ಕಾಗಲ್ಲ. ಯಾವ್ದಾರೋ ಈ ವಿಡಿಯೋಲಿ ಒಂದು ಪಟ್ಟ ಆದರೂ ಒಂದು ಕಮ್ಮಿ ಬೆಲೆಗೆ ಹಾಕಿರ್ತೀನಿ. ನಾರ್ಮಲಾಗಿ ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ ಪಟ್ಟ ಎಷ್ಟಾಗುತ್ತೆ ನೀವು ಇಸ್ಕೊಬೋದು. ಹಕ್ಕಿನ ಹಾರಿಸಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ, ಅದಕ್ಕೂ ಗಿಫ್ಟ್ ಕೊಡ್ತೀವಿ. ನಿಮ್ಮ ಶ್ರಮನೂ ಇರಬೇಕು, ಯಾಕಂದರೆ 5 ಗಂಟೆ ನೀವು ಹಾರಿಸ್ಬೇಕು ಅಂದರೆ ನೀವು ಶ್ರಮ ಪಡಲೇಬೇಕು. ಪಟ್ಟರೆ ನಿಮಗೆ ಲಾಭನೂ ಸಿಗುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸಾಗಿ ಬಂದಿದೆ. ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರೋಷನ್ ಗಂಟು ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ, ಚುಕ್ತಿರಿ ಉದಾತಿರಿ ಬರುತ್ತೆ. ವೈಬ್ರೇಷನ್ ಸಕ್ಕತ್ತಾಗಿದೆ, ಇಲ್ಲಿ ನೋಡ್ಬೋದು. ವೈಬ್ರೇಷನ್ ಸೂಪರ್ ಹೆವಿ ಇರುತ್ತೆ. ತಿರಿ ಹೊಡೆದಿದ್ದೆಲ್ಲ ಉದುರಿಸ್ಕೊಂಡು ಬರ್ತಾ ಇದೆ. 2 ಸೈಡು ನೋಡ್ಬೋದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗಲ ಕಣ್ಣು, ಹಳೇ ಕಣ್ಣಿದು, ರವೆ ಕಣ್ಣು ಅಂತ ಏನು ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಫುಲ್ಲು ರವೆ ಹೊಡ್ಕಲು ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಆಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪೂರ್ತಿ ಕಣ್ಣಲ್ಲಿ ಕ್ರ್ಯಾಕ್ಸು ಹೊಡ್ಕಲು ತುಂಬ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆವಿ ಕ್ವಾಲಿಟಿ ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ, ಸಿಂಗಲ್ ಟೈಲ್ ಬರುತ್ತೆ, ಚುಕ್ತಿರಿ ಉದಾತಿರಿ ಬರುತ್ತೆ. ಇದು ಅಷ್ಟೇ ರೆಕ್ಕೆ ಕಿತ್ಕೊಟ್ಟಿದ್ದೆಲ್ಲ ಬರ್ತಾ ಇದೆ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಪಟ್ಟ ಹೆವಿ ಸುರ್ಮೈ ಬಣ್ಣ ಬರೋದಕ್ಕೆ ಕಾರಣನೇ ಈ ಹೆಣ್ಣು, ಯಾಕಂದರೆ ಈ ಹೆಣ್ಣು ಬಂದಿರೋದು ಸುರ್ಮಿ ರೋಷನ್ ಮೇಲೆ, ಅದಕ್ಕೋಸ್ಕರ ಪಟ್ಟ ಫುಲ್ಲು ಸುರ್ಮಿ ಬಂದಿದೆ. ಲೆಂತ್ ವೈಸು, ಅಗ್ಲ ಇದೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಹೆವಿ ಕ್ರ್ಯಾಕ್ಸು ಹೊಡೆತಲಿರುತ್ತೆ ಕಣ್ಣಲ್ಲಿ ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಕ್ರ್ಯಾಕ್ಸು ಹೊಡೆದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಅನಾರಿ ಅನ್ನೋದು ಒಂದು ಚಿಕ್ಕೇನೂ ಇರೋಲ್ಲ, ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರುತ್ತೆ. ಟಾಪ್ ಲೈನ್ ಕೊಡ್ತಾಯಿದ್ದೀನಿ, ಟಾಪ್ ಕ್ವಾಲಿಟಿ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಅಪ್ಪ ಅಮ್ಮ ತೋರಿಸಿದ್ದೀನಿ. ಪಟ್ಟ ಕ್ವಾಲಿಟೀಸು, ಕಂಡೀಷನ್ನು, ಅಗ್ಲ, ಎದೆ, ಚಡಿ ಶೇಪು, ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ತುಂಬ ಪ್ರೀಮಿಯಮ್ ಆಗಿರುತ್ತೆ ಪಟ್ಟ. ಇಲ್ಲಿ ನೋಡ್ಬೋದು, ಕ್ವಾಲಿಟಿ ವೈಸ್ ಅಂತೂ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಹಾರಿಸ್ಕೊಳ್ಳೋರ್ಗಂತೂ ಸಕ್ಕತ್ತಾಗಿ ಬಂದಿದೆ ಪಟ್ಟ. ಇದು ಕ್ವಾಲಿಟಿ ವೈಸು ಟಾಪ್ ಆಗಿರುತ್ತೆ, ಕಂಡೀಷನ್ನು ಸೂಪರ್ ಆಗಿರುತ್ತೆ. ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಂದು ಒಳ್ಳೆ ಹೆಸರು ಮಾಡ್ಕೊಳ್ಳಿ. ಯಾಕಂದರೆ 101% ಈ ಪಟ್ಟ ಬಂದ್ಬಿಟ್ಟು ಹೆವಿ ಲಾಂಗ್ ಟೈಮ್ ಬರುತ್ತೆ. ಅದು ನೀವು ಹಾರಿಸ್ಬಿಟ್ಟು ನಮ್ಗೆ ಹೇಳಿ, ಯಾಕಂದರೆ ನಾವೇ ಯಾವತ್ತೂ ಹೇಳ್ತಾ ಇರಬಾರ್ದು. ನಮ್ಮ ಹತ್ರ ಯಾರು ಇಸ್ಕೊಂಡಿದ್ದಾರೆ, ಬಿಟ್ಟಿರೋರು, ಹಕ್ಕಿಗಳು ಆಡಿಸಿರೋರ್ದು ವೀಡಿಯೋಗಳು ಹಾಕಿರ್ತೀವಿ. ಈ ಅಕ್ಕಿ ಯಾರೇ ಇಸ್ಕೊಂಡ್ರೋ ನೆಕ್ಸ್ಟ್ ವೀಡಿಯೋಲಿ ನಿಮ್ಮದು ಹಾಕ್ತೀವಿ. ಒಳ್ಳೆ ಲಾಂಗ್ ಟೈಮ್ ಬಿಟ್ಟರೆ ನೀವು ನಿಮ್ಮದು ವೀಡಿಯೋನ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀವಿ. ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ನಿಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ ಪ್ರೀಮಿಯಮ್ ಆಗಿದೆ ಪಟ್ಟ ಇದು. ಫ್ರೆಂಡ್ಸ್, ಈಗ ಜಸ್ಟ್ ಪಟ್ಟ ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ. ಚುಕ್ತಿರಿ ಉದಾತಿರಿ, ತಿರಿ ಎಲ್ಲ ಫುಲ್ ಇದೆ. 3ನೇ ಕಲ್ಲಿ ಪಟ್ಟ, 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ ಅಲ್ಟಿಮೇಟ್ ಆಗಿದೆ, ಪ್ರೀಮಿಯಮ್ ಆಗಿದೆ. ಫುಲ್ಲು ಕಣ್ಣು ಬ್ಲೂ ಶೇಡಲ್ಲಿದೆ. ಕಾರ್ಬನ್ ಶೇಡ್ ಅನ್ನೋದು ಸಕ್ಕತ್ ಜಾಸ್ತಿ ಇದೆ. ಕ್ರ್ಯಾಕ್ಸು ಒಳತು ನೋಡ್ಬೋದು, ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಇನ್ನೂ ಪಟ್ಟ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಎತ್ಕೊಂಡ್ಬಂದಿದೆ. ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಕ್ಕೆ ಪ್ಲಸ್ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದೆ.
ರಿಂಗ್ ನಂಬರ್ 3208. 2 ರಿಂಗ್ ಇರುತ್ತೆ. ರಿಂಗ್ ನಂಬರ್ 3208. ಫ್ರೆಂಡ್ಸ್, ಇದೊಂದು ಅಲ್ಟಿಮೇಟ್ ಟಾಪ್ ಕ್ವಾಲಿಟಿ ಬಂದ ಜೊತೆ. ಈ ಜೊತೆಗೆ ಒಂದು ಪಟ್ಟ ಮಾಡಿಸಿದ್ದೀವಿ. ಪಟ್ಟ ಸಖತ್ತಾಗಿ ಬಂದಿದೆ. ಕಂಡೀಷನ್ನು, ಕ್ವಾಲಿಟೀಸು, ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು ಸೂಪರ್ ಕ್ವಾಲಿಟಿಲಿದೆ. ಮತ್ತೇನೆಂದರೆ ಈ ಜೊತೆಗೆ ಯಾವ್ದು ಪಟ್ಟ ಮಾಡಿಸಿದ್ದೀವೋ ಪ್ರತಿಯೊಂದು ಪಟ್ಟನೂ 9 ಗಂಟೆ 10 ಗಂಟೆ ಆಡಿದೆ ಈ ಜೊತೆಗೆ ಬಂದಿರೋ ಪಟ್ಟಗಳಲ್ಲಿ. ಯಾಕಂದರೆ ಅಷ್ಟು ಕನ್ಫರ್ಮ್ ಲೈನ್ ಇದು ನಮ್ಮದು ಮೇಯ್ನ್ ಬಂದ ಜೊತೆ. ಇದೇನೆಂದರೆ ಈ ಜೊತೆ ಸೇಲ್ ಆಗೋಗಿದೆ. ಈ ಜೊತೆ ಕಾರ್ತಿಕ್ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಸೇಲ್ ಮಾಡಿರೋ ಅಕ್ಕಿ ನಾವು, ಅವರು ಇಲ್ಲಿ ಬಿಟ್ಟಿದ್ರು ಅಕ್ಕಿನ, ಅದರಿಂದ ನಾವು ಪಟ್ಟಗಳನ್ನ ಮಾಡಿಸಿದ್ದೀವಿ. ಈ ಜೊತೆಗೆ ಬಂದಿರೋ ಸಿಂಗಲ್ ಪಟ್ಟ ಇದೆ. 1 ಬ್ಯಾಚ್ ಪಟ್ಟ ನಾವೇ ಇಟ್ಕೊಂಡಿದ್ದೀವಿ ಆಡಿಸೋದಕ್ಕೆ ನಮಗೆ ಸೀಲ್ಗೆ ಅಂದ್ಬಿಟ್ಟು. ಇನ್ನೊಂದು ಬ್ಯಾಚ್ ಪಟ್ಟ ಅಲ್ಲಿ ಇವಾಗ ಒಂದು ಸಿಂಗಲ್ ಪಟ್ಟ ಏನು ತೋರಿಸ್ತಾ ಇದ್ದೀನಿ. ಈ ಪಟ್ಟನ ಆಚೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ. ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟರೆ ನಮ್ಮ ಕಡೆಯಿಂದನೂ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ. ಕಾರ್ತಿಕ್ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ ಲಾಂಗ್ ಟೈಮ್ ಬಿಟ್ಟವ್ರಿಗೆ. ನಮ್ಮದು ನಾರ್ಮಲಾಗಿ 5 ಗಂಟೆ ಯಾರು ಆರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. 10 ಗಂಟೆ ಮೇಲೆ ಬಿಟ್ಟರೆ ಸೇಮ್ ಜೊತೆಯಲ್ಲಿ ಇವಾಗೇನು ದೊಡ್ಡ ಜೊತೆ ತೋರಿಸ್ತಾ ಇದ್ದೀನಿ, ಈ ಜೊತೆಯಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ ಒಂದು ಸೀಕ್ರೆಟ್ ಗಿಫ್ಟ್ ಕೊಡ್ತೀವಿ 10 ಗಂಟೆ ಬಿಟ್ಟವ್ರಿಗೆ. ಪ್ಲಸ್ ಕಾರ್ತಿಕ್ ಅವ್ರ ಕಡೆಯಿಂದನೂ ಒಂದು ಗಿಫ್ಟ್ ಇರುತ್ತೆ. ಯಾಕಂದರೆ ಇದು ನಾವು ಸೇಲ್ ಮಾಡಿಬಿಟ್ಟಿದ್ದೀವಿ. ಅಪ್ಪ ಅಮ್ಮನ ಅವರು ಸ್ವಲ್ಪ ಆಚೆ ಹೋಗಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದಾರೆ ಅಕ್ಕಿನ. ನಾವು ಪಟ್ಟ ಮಾಡಿಸಿದ್ದೀವಿ. ಪಟ್ಟ ಯಾರೇ ಟೂರ್ನಮೆಂಟ್ಗೆ ಆರಿಸಿ, ನಾವು ಹೇಳಿರೋ ಟೈಮ್ ಯಾರೇ ಆರಿಸಿದ್ರೂ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಗುತ್ತೆ. ಮಿಸ್ ಮಾಡ್ಕೊಂಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಪಟ್ಟ ಇಸ್ಕೊಂಡು ಒಂದು 15 ದಿನಕ್ಕೆಲ್ಲ ಆಡಿಸೋ ಸ್ಟಾರ್ಟ್ ಮಾಡಿ. ಹಕ್ಕಿ ಬೇಗ ಟೈಮ್ ಬರುತ್ತೆ, ಬೇಗ ಲಾಂಗ್ ಟೈಮ್ ಮಾಡುತ್ತೆ. ಯಾಕಂದರೆ ಈ ಲೈನಲ್ಲಿ ಬಂದಿರೋ ಪಟ್ಟಗಳೆಲ್ಲ 9 ಗಂಟೆ 10 ಗಂಟೆ ಅವ್ರ ಹತ್ರನೂ ಆಡಿದೆ. ನಾವು ಮೊದಲು ಮಾಡಿಸಿ ಅವ್ರಿಗೆ ಕೊಟ್ಟಾಗ್ಲೂ ನಮ್ಮ ಹತ್ರನೂ ಆಡಿದೆ ಅಕ್ಕಿಗಳು. ತುಂಬ ಬೇಗ ಟೈಮ್ ಬರುತ್ತೆ, ತುಂಬ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಪ್ರೀಮಿಯಂ ಜೊತೆ ತೋರಿಸ್ತಾ ಇದ್ದೀನಿ. ಆ ಜೊತೆಗೆ ಬಂದಿರೋ ಪಟ್ಟನೂ ತೋರಿಸ್ತಾ ಇದ್ದೀನಿ. ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಹೆಸರು ಮಾಡಿಕೊಡುತ್ತೆ ಪಟ್ಟ. ಪ್ಲಸ್ಸು ನೀವು ಹೆಸರು ಮಾಡಿದ್ರೆ ನಾವು ಒಂದು ಒಳ್ಳೆ ಹೆಸರು ಮಾಡ್ಬೋದು. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ಇದು ಪಟ್ಟ. ಇದು ಫ್ರೆಂಡ್ಸ್, ಇವಾಗೇನು ಜಸ್ಟು ದೊಡ್ಡ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚಿಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಸಖತ್ ಬಿಗಿ ರೆಕ್ಕೆ ಇದರಲ್ಲಿ. 2 ಸೈಡು ತಿರಿ ಹೊಡೆದಿಲ್ಲ, ಹೊಡಿಬೇಕು ತಿರಿನ. ಲೆಂತ್ ವೈಸು, ಚಿಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಕಾರ್ಬನ್ ಶೇಡ್ ಕಣ್ಣು, ಹೆವಿ ಕ್ರ್ಯಾಕ್ಸು ಹೊಡ್ಕಲಿರುತ್ತೆ. ತುಂಬ ಕ್ರ್ಯಾಕ್ಸು ಹೊಡ್ಕಲಿರುತ್ತೆ ನೋಡ್ಬೋದು. ಇಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹೆವಿ ಕ್ರ್ಯಾಕ್ಸು, ಹೊಡ್ಕಲು, ಕಾರ್ಬನ್ ಶೇಡು ಇವೆಲ್ಲ ನೋಡ್ಬೋದು. ತುಂಬ ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಇದು ದೊಡ್ಡ ಹೆಣ್ಣಿದು. ಫ್ರೆಂಡ್ಸ್, ಇವಾಗೇನು ಜಸ್ಟು ದೊಡ್ಡ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ಇದೆಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಮೈ ಮೇಲೆ ರೇಕು ಅಷ್ಟೇ ಫುಲ್ಲು HMT ರೇಕಿದು, ಕ್ಲಾಸ್ ಆಗಿರುತ್ತೆ. ಲೆಂತ್ ವೈಸು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಹೆವಿ ಬಾದಾಮಿ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಫುಲ್ಲು ಗೋಲ್ಡ್ ಶೇಡ್ ಕಣ್ಣು, ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇದೆ. ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿರೋದು ಪಟ್ಟ. ರಿಸಲ್ಟು ಅಷ್ಟೇ ತುಂಬ ಒಳ್ಳೆ ಲಾಂಗ್ ಟೈಮ್ ಇದೆ ಇದರಲ್ಲಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಇದು ಹಿಂದೆ ಬ್ಯಾಚ್ಗಳು ತುಂಬ ಅಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಇವಾಗ ಒಂದು ಬ್ಯಾಚು ನಾವು ಎತ್ತಿಟ್ಕೊಂಡಿದ್ದೀವಿ ನಮ್ಮ ದಾವಡಿಯಲ್ಲಿ ಸೀಲ್ ಬಿಡೋದಕ್ಕೆ. ಕ್ವಾಲಿಟೀಸು, ಕಂಡೀಷನ್ ನೋಡ್ಬೋದು, ತುಂಬ ಟಾಪ್ ಆಗಿದೆ. ಆಲ್ಮೋಸ್ಟು ಗಿಡ್ಡಿ ಚೊಂಚ್ ಬಂದಿದೆ. ಗುಂಡು ತಲೆ ಇದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿದೆ. ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಹೆಸರು ಮಾಡಿಕೊಡುತ್ತೆ. 15 ದಿನದಲ್ಲೆಲ್ಲ ಅಕ್ಕಿನ ಆಡಿಸೋದು ರೆಡಿ ಮಾಡಿಬಿಡೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಪಲ್ಲಾನು ಅಷ್ಟೇ ಒಳ್ಳೆ ಪಲ್ಲ ಹೋಗ್ತಾಯಿದೆ. ಇದು ಲಾಸ್ಟ್ ಬ್ಯಾಚ್ ಪಟ್ಟ ಬಂದ್ಬಿಟ್ಟು ಕಮ್ಮಿ ಅಂದ್ರೂ 30-35 ನಿಮಿಷ ಪಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಈ ಅಕ್ಕಿನ ಹಾರಿಸಿಲ್ಲ ನಾವು. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಯಾಕಂದರೆ ನಾವು ಹಾರಿಸೋದಿಲ್ಲಿ, ಆಮೇಲೆ ನಿಮಗೆ ಕೊಡೋದು, ಅಕ್ಕಿ ಹಳೆ ಮನೆ ಹುಡ್ಕೋದು ಇದು ಬೇಡ ಅಂದ್ಬಿಟ್ಟು ನಾವು ಹಾರ್ಸೋಕೆ ಹೋಗಿಲ್ಲ. ಒಳ್ಳೆ ಹೆಸರು ಮಾಡ್ಕೊಡೋ ಪಟ್ಟ, ಮಿಸ್ ಮಾಡ್ಕೊಂಬಿಡಿ. ಕ್ವಾಲಿಟೀಸು, ಕಂಡೀಷನ್ ನೋಡ್ಬೋದು, ತುಂಬ ಟಾಪ್ ಆಗಿದೆ. ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಒಳ್ಳೆ ಲೈನ್ ಇದು.
ಈ ಲೈನಲ್ಲಿ ಪ್ರತಿಯೊಂದು ಪಟ್ಟಾನು ಲಾಂಗ್ ಟೈಮ್ ಮಾಡಿದೆ. ಹಕ್ಕಿ ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ, ಚುಕ್ತಿರಿ ಉದ್ದ ತಿರಿ, ಆಲ್ಮೋಸ್ಟು 2ನೇ ಕಲ್ಲಿ 2.5 ಕಲ್ಲಿ ಅಂತ ಅಂದ್ಕೊಳ್ಳಿ. ತಿರಿಗಳು ನೋಡ್ಬೋದು ಫುಲ್ ಇದೆ, 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು ಚಡಿ ಶೇಪು ಅಪಾಮಂತರ ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಖತ್ತಾಗಿ ಬಂದಿದೆ. ಏನಂದರೆ ಪಟ್ಟ ಸ್ವಲ್ಪ ಗಾಬರಿ ಇರುತ್ತೆ, ನಾವು ಅಕ್ಕಿಗಳನ್ನ ಮುಟ್ಟಲ್ಲ ಇಲ್ಲಿ, ಅದರಿಂದ ಗಾಬರಿ ಇರುತ್ತೆ, ಸಖತ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಸೂಪರ್ ಅಗ್ಲ ಕಣ್ಣು, ಕಣ್ಣಲ್ಲಿ ಇವಾಗಲೇ ನೋಡ್ಬೋದು ಕ್ರ್ಯಾಕ್ಸು ಹೊಡ್ತಲೆಲ್ಲ ಸಖತ್ತಾಗಿ ಸ್ಟಾರ್ಟ್ ಆಗಿದೆ. ಬ್ಲೂ ಶೇಡಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಹಾಡ್ಕೊಂಡಿದೆ. ಸೇಮ್ ಅಮ್ಮ ಥರ ಕಣ್ಣು, ಇದು ಚೇಂಜ್ ಆಗುತ್ತೆ ವಯಸ್ಸಾಗ್ತಿರಂಗೆ. ಪೂರ್ತಿ ಕಣ್ಣು ಕಾರ್ಬನ್ ಶೇಡ್ಗೆ ಟರ್ನ್ ಆಗುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ವೈಬ್ರೇಷನ್ ರೊಟೇಷನ್ನು ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಿಕ್ಕಾಪಟ್ಟೆ ಮಾಡುತ್ತೆ. ಟಾಪ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಲಾಂಗ್ ಟೈಮ್ ಹಿಡ್ಕೊಬೋದು ಈ ಪಟ್ಟಾನ. ರಿಂಗ್ ನಂಬರ್ 1084. ಫ್ರೆಂಡ್ಸ್ ನಮ್ಮ ಮನೆದು ಮೇಯ್ನ್ ಮೀಟ್ರಿಗೆ ಹಚ್ತಿರೋ ಜೊತೆ, ಈ ಜೊತೆ ಸೇಲ್ಗಿಲ್ಲ. ಈ ಜೊತೆಯಲ್ಲಿ ಏನು ಪಟ್ಟ ಮಾಡಿಸಿದ್ದೀವಿ ಆ ಪಟ್ಟ ಮಾತ್ರ ಸೇಲ್ಗಿರೋದು. ಅಪ್ಪ ಅಮ್ಮ ಬಂದ್ಬಿಟ್ಟು ಹೆವಿ ಪ್ರೀಮಿಯಂ ಕ್ವಾಲಿಟಿ ಅಕ್ಕಿಗಳಿವು. ಈ ಬಂದ ಜೊತೆಯಲ್ಲಿ ಪಟ್ಟಗಳು ಎಲ್ಲೆಲ್ಲಿ ಕೊಟ್ಟಿದ್ದೀನೋ ನಾನು ಅವ್ರಿಗೆ ಕೊಟ್ಟಿರೋ ವರ್ಷನೇ, ಮೊದಲನೇ ವರ್ಷನೇ 7 ಗಂಟೆ 8 ಗಂಟೆಗಳು ಅಕ್ಕಿ ಆಡಿದೆ. 2ನೇ ವರ್ಷದಿಂದ ತುಂಬ ಲಾಂಗ್ ಟೈಮ್ಗಳು ಆಡಿದೆ ಈ ಬಂದ ಜೊತೆಲಿ ಬಂದಿರೋ ಪಟ್ಟ. ಈ ಸತಿ ಒಂದು ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸೂಪರ್ ಟಾಪ್ ಕ್ಲಾಸಾಗಿ ಬಂದಿದೆ. ಫುಲ್ಲು ಟೈಪ್ ಕುತ್ತಿಗೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು ಸಖತ್ತಾಗಿದೆ. ಈ ಪಟ್ಟನ ನಾವು ಇನ್ನೂ ಹಾರಿಸಿಲ್ಲ, ಯಾಕಂದರೆ ಯಾರೇ ಇಸ್ಕೊಂಡ್ರೂ ಅವ್ರ ಮನೆಯಲ್ಲೇ ಫಸ್ಟ್ ಟೈಮ್ ಅಕ್ಕಿ ಆಡಲಿ ಅಂದ್ಬಿಟ್ಟು ಈ ಪಟ್ಟನ ನಾವು ಇನ್ನೂ ಹಾರಿಸಿಲ್ಲ. ಯಾರು ಇಸ್ಕೊಂಡ್ರೂ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ ಪಟ್ಟ, ಯಾಕಂದರೆ ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿ ಬಂದಿದೆ. ಬಾಡಿ ಪ್ಯಾಟ್ರನ್ ನೋಡ್ಬೋದು, ಹಕ್ಕಿ ಕಂಡೀಷನ್ ನೋಡ್ಬೋದು, ಎಲ್ಲ ಸಖತ್ತಾಗಿದೆ. ಫುಲ್ಲು ಚಡಿಯಾಗಿರುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೂ ಸೇಮ್ ಅಪ್ಪ ಅಮ್ಮ ಅಲ್ಲಿ ಇನ್ನೊಂದು ಪಟ್ಟನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಅದೇ ನೀವು ಈ ಪಟ್ಟನ ಇನ್ನೂ ಲಾಂಗ್ ಟೈಮ್ ಬಿಟ್ಟರೆ ಅಂದ್ಕೊಳ್ಳಿ, 10 ಗಂಟೆಗೆ ಬಿಟ್ಟರೆ ಈ ಪಟ್ಟನ ನಿಮಗೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು ಸಖತ್ ಕ್ವಾಲಿಟಿಗೆ ಬಂದಿದೆ. ತುಂಬ ಚಡಿಯಾಗಿದೆ ಪಟ್ಟ, ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಹಕ್ಕಿ ಹಾರಿಸೋಕ್ಕೂ ಒಳ್ಳೆ ಅಕ್ಕಿ, ಪ್ಲಸ್ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಪಟ್ಟ. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತುಂಬ ಟಾಪಾಗಿ ಬಂದಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಇನ್ನು ಚಿಕ್ಕ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ರೋಷನ್ ಬಣ್ಣ ಮೇಲೆ ತಿರಾವಲ್ ಬಿಚ್ಕೊಂಡಿರೋದು ಸೇಮ್ ಅಪ್ಪ ಥರ ಬಿಚ್ಕೊಂಡಿದೆ. ಅಲ್ಲಿ ಇಲ್ಲಿ ಒಂದು ಚೂರು ಲೈಟಾಗಿ ರೆಗ್ಗಳು ನೋಡ್ಬೋದು, ರೆಗ್ಗಳು ಬಂದಿದೆ. ಇನ್ನು ಕುರ್ಜಾಗಿ ಹೊಸ ಪುಕ್ಕ ಬಂದಂಗೆ ಬಣ್ಣನೂ ತುಂಬ ಚೇಂಜಸ್ ಬರುತ್ತೆ. ಮೀಟ್ರಿಗೆ ಎಸ್ತಿರೋಲ್ಲಿ ಪಟ್ಟ. ಫ್ರೆಂಡ್ಸ್ ಇವಾಗ ಜಸ್ಟ್ ಮೀಟ್ರಿಗೆ ಎಸ್ತಿರೋದು ದೊಡ್ಡ ಗಂಟು ತೋರಿಸ್ದೆ. ಸಿಂಗಲ್ ಟೈಲು, ಚಡಿ ಬಾಲ, ಚುಕ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಒಳ್ಳೆ ವೈಬ್ರೇಷನ್ ಇರುತ್ತೆ. ಇನ್ನು ಇದನ್ನ ತಿರಿ ಹೊಡಿಬೇಕು. ಓದ್ಸತಿ ತಿರಿ ಹೊಡೆದಿರೋದೆಲ್ಲ ಉದ್ರಿ ಮತ್ತು ಹೊಸ ತಿರಿಗಳು ಬಂದ್ಬಿಟ್ಟಿದೆ. ತಿರಿಗಳನ್ನ ಮತ್ತೆ ಹೊಡಿಬೇಕು. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ವಾಲಿಟಿಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹಾಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸ್ ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಕ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಪ್ಲಸ್ ಶುದ್ಧ ಕಣ್ಣು ಎಲ್ಲ ತುಂಬ ಟಾಪ್ ಆಗಿರುತ್ತೆ. ಈ ಗಂಡಲ್ಲಿ ನೋಡ್ಬೋದು ಕಣ್ಣಿನ ಕ್ವಾಲಿಟೀಸು ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್ ಈಗೇನು ಜಸ್ಟ್ ಮೀಟ್ರಿಗೆ ಎಸ್ತಿರೋ ಅಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ಗಂಡಕ್ಕಿಂತ ಹೆವಿ ವೈಬ್ರೇಷನ್ ಇರುತ್ತೆ. ಮತ್ತೆ ಮೊಟ್ಟೆಗೆ ಬಂದುಬಿಟ್ಟಿದೆ ಅಕ್ಕಿ ಇದು. ಮತ್ತು ಇನ್ನೊಂದು ಸತಿ ಪಟ ಮಾಡಿಸ್ತೀವಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು ಕಂಡೀಷನ್ ತುಂಬ ಟಾಪ್ ಆಗಿರುತ್ತೆ. ಒಂದು ಸೈಡು ಫುಲ್ಲು ಬ್ಲೂ ಶೇಡಲ್ಲಿ ಕಲಾಂಕ ಕಣ್ಣು. ಇಲ್ಲಿ ನೋಡ್ಬೋದು ಅನಾರಿ ಅನ್ನೋದು ಒಂದು ಚುಕ್ಕೆ ಇರಲ್ಲ, ಫುಲ್ಲು ಬ್ಲೂ ಶೇಡಲ್ಲಿ ಕಲಾಂಕ ಕಣ್ಣಿರುತ್ತೆ. ಇನ್ನೊಂದು ಸೈಡ್ ಕಣ್ಣು ನೋಡ್ಬೋದು ಶುದ್ಧ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಟಾಪ್ ಕ್ವಾಲಿಟಿ ಇರುತ್ತೆ. ಇದು ಅಪ್ಪ ಅಮ್ಮ ಕಣ್ಣಿನ ಡೀಟೇಲು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಅಪ್ಪ ಅಮ್ಮ ತೋರಿಸಿದ್ದೀನಿ, ಡೀಟೇಲ್ ತೋರಿಸಿದ್ದೀನಿ. ಪಟ್ಟಾನು ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲು, ಟೈಪ್ ಕುತ್ತಿಗೆ,
ಇವೆಲ್ಲ ಸಕ್ಕತ್ತಾಗಿದೆ. ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಇದೇ ಅಕ್ಕಿನ ಮತ್ತೆ ನೀವು ಇನ್ನೊಂದು ಟೂರ್ನಮೆಂಟಿಗೆ ಬಿಟ್ಟು 10 ಗಂಟೆ ಮೇಲೆ ಬಿಟ್ಟರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. 10 ಗಂಟೆ ಬಿಟ್ಟವ್ರಿಗೆ ಜೊತೆ ಪಟ್ಟ ಪ್ಲಸ್ಸು ಒಂದು ಸೀಕ್ರೆಟ್ ಗಿಫ್ಟ್ ಇರುತ್ತೆ, ಅದು ಕೊಡ್ತೀನಿ. ಅದನ್ನ ನಾನು ಏನಂತ ರಿವೀಲ್ ಮಾಡೋಕ್ಕೋಗಲ್ಲ. 10 ಗಂಟೆ ಬಿಟ್ಟ ಮೇಲೆ ನಿಮಗೆ ನಾವು ಏನು ಪಟ್ಟಗಳು ಕೊಡ್ತೀವಿ ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಪಟ್ಟ, ಕ್ವಾಲಿಟೀಸ್ ಕಂಡೀಷನ್ ಸಕ್ಕತ್ತಾಗಿದೆ. 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮೀಟ್ರಿಗೆ ಎಸ್ತಿರಲ್ಲ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ಇದು 2 ತಿರಿ ಕಿತ್ಕೊಡ್ಬೇಕು ನೀವು. ವೈಬ್ರೇಷನ್ನು ಚೆನ್ನಾಗಿದೆ. ರೋಷನ್ ಲೈನು ನೋಡ್ಬೋದು, ರೋಷನ್ ಲೈನು ಸಕ್ಕತ್ತಾಗಿ ಬಂದಿದೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಇದು 2 ತಿರಿ ಕಿತ್ಕೊಡಿ 2 ಸೈಡೂ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ಒಂದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಪ ಅಮ್ಮನೂ ಕಣ್ಣಲ್ಲಿ ಕ್ವಾಲಿಟೀಸ್ ಮೀರ್ಸುತ್ತೆ. ಇನ್ನು ಪಟ್ಟ ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಅದ್ರ ಜೊತೆಗೆ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಹಾರಿಸ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ಪ್ಲಸ್ಸು ನೀವು ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಅಕ್ಕಿ ಆಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಈ ಪಟ್ಟ. ಅಲ್ಲಿ ರಿಂಗ್ ನಂಬರ್ 5294. ಫ್ರೆಂಡ್ಸ್, ಒಂದು ಟಾಪ್ ಪ್ರೀಮಿಯಂ ಕ್ವಾಲಿಟಿ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಈ ಜೊತೆ ಸೇಲ್ಗಿಲ್ಲ. ಈ ಜೊತೆಯಲ್ಲಿ ಒಂದು ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಅಂತೂ ಸಖತ್ತಾಗಿ ಬಂದಿದೆ. ಅಪ್ಪ ಅಮ್ಮನ ನಮಿಸುತ್ತೆ, ಅಷ್ಟು ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಪಟ್ಟ ಮಾತ್ರ ಸೇಲಿಗೆ ಕೊಡ್ತಾ ಇರೋದು. ಈ ಲೈನಲ್ಲಿ ನಾವು ಕೊಟ್ಟಾಗೆಲ್ಲ ಹೆವಿ ಲಾಂಗ್ ಟೈಮ್ಗಳು ಆಡಿದೆ. ನಿಮಗೆ ಫಸ್ಟ್ ವರ್ಷವೇ 7 ಗಂಟೆ 8 ಗಂಟೆ ಮೇಲೆ ಬರುತ್ತೆ. ಸೆಕೆಂಡ್ ವರ್ಷ 10 ಗಂಟೆ ಮೇಲೆಲ್ಲ ಈ ಲೈನಲ್ಲಿ ನಾವು ಕೊಟ್ಟಿರೋ ಥರ ಎಲ್ಲ ಆಡಿದೆ. ಬೆಸ್ಟು ಪ್ರೀಮಿಯಂ ಕ್ವಾಲಿಟಿ ಬಂದ ಜೊತೆ ಏನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದಿರೋ ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ನೋಡ್ಕೊಳ್ಳಿ. ಇವೆಲ್ಲ ತುಂಬ ಹಳೆ ಅಕ್ಕಿ. ಒಂದು ನೋಡೋ ಅಂಥ ಲೈನು ಸೂಪರ್ ಕ್ವಾಲಿಟಿ ಅಕ್ಕಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಜೊತೆಗೆ ಬಂದಿರೋ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಹೆವಿ ಲಾಂಗ್ ಟೈಮ್ ಇದೆ ಈ ಲೈನಲ್ಲಿ. ಫ್ರೆಂಡ್ಸ್, ಈ ಜೊತೆಗೆ ಬಂದಿರೋ ಪಟ್ಟ ಸೇಮ್ ಅಪ್ಪ ಥರನೇ ನೋಡ್ಬೋದು. ಗಿಡ್ಡಿ ಚೋಂಚ್ ಎತ್ಕೊಂಡ್ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೊಂಚು, 2 ಅಕ್ಕಿನೂ ನೋಡ್ಬೋದು. ಅಪ್ಪ ಮಗ ಎರಡೂ ಗಿಡ್ಡಿ ಕಾಲುಗಳಿರುತ್ತೆ. ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಖತ್ತಾಗಿ ಬಂದಿದೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೇನು ನಮ್ಮ ಕಡೆಯಿಂದ ಸೇಮ್ ಲೈನ್ಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಇದೇ ಪಟ್ಟನ ನೀವು ಮತ್ತೆ ಟೂರ್ನಮೆಂಟ್ಗೆ 10 ಗಂಟೆ ಹಾರಿಸಿದ್ರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಪ್ಲಸ್ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಅಂದ್ಬಿಟ್ಟು ಎಕ್ಸ್ಟ್ರಾ ಅಡಿಷ್ನಲ್ ಗಿಫ್ಟ್ ಒಂದಿರುತ್ತೆ, ಆ ಗಿಫ್ಟು ಕೊಡ್ತೀವಿ. ಆ ಗಿಫ್ಟ್ ಇವಾಗ ಏನಂತ ಹೇಳಲ್ಲ. ನೀವು 10 ಗಂಟೆ ಟೂರ್ನಮೆಂಟ್ಗೆ ಅಕ್ಕಿ ಬಿಟ್ಟ ಮೇಲೆ ಅಡಿಷ್ನಲ್ ಗಿಫ್ಟ್ ಏನು ಅಂತ ನಾವು ಅನೌನ್ಸ್ ಮಾಡ್ತೀವಿ. ನಿಮ್ಮನ್ನ ಕರೆದುಬಿಟ್ಟು ನಿಮ್ಮ ಕೈಗೇ ಅನೌನ್ಸ್ ಮಾಡಿಬಿಟ್ಟು ಕೊಡ್ತೀವಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು, ಸೂಪರ್ ಟಾಪ್ ಆಗಿರುತ್ತೆ. ಈ ಲೈನಲ್ಲಿ ನಿಮಗೆ ಬೇಗ ಟೈಮಿಂಗ್ ಬರುತ್ತೆ. 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಲಾಂಗ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಾಜಿ ಹತ್ತದಂಗೆ ಪಟ್ಟಗಳು ಟೈಮಿಂಗು ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ. ಹೆವಿ ಲಾಂಗ್ ಟೈಮ್ ಇರುತ್ತೆ. ಪಲ್ಲಾನು ಸೂಪರ್ ಆಗಿದೆ. ಈ ಲೈನಲ್ಲಿ ಹೋದರೆ ಒಂದು 30 ನಿಮಿಷ 40 ನಿಮಿಷ ಪಲ್ಲಾಗಳು ಬರುತ್ತೆ. ಒಂದು ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮು ಹೆಸರು ಮಾಡಬೇಕು. ಈ ವರ್ಷ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಬಿಡಬೇಕು, ಹೆವಿ ಲಾಂಗ್ ಟೈಮ್ ಬಿಡಬೇಕು ಅಂತ ಯಾರು ಹುಡುಕಿ ಇಸ್ಕೊತಾ ಇರ್ತೀರೋ ಅಂಥವ್ರಿಗಂತೂ ಟಾಪ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದೊಡ್ಡ ಗಂಟು ತೋರಿಸ್ತೆ. 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ತಿರಿ ಎಲ್ಲ ಹಂಗೆ ಇದೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ದೊಡ್ಡ ಅಕ್ಕಿ ಇದು, ಸಿಕ್ಕಾಪಟ್ಟೆ ದೊಡ್ಡ ಅಕ್ಕಿ ನಮ್ಮ ಮನೆಯಲ್ಲಿ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಣ್ಣಲ್ಲಿ ಹೆಂಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಹಳೇ ಲೈನ್ ಕಣ್ಣು. ಕಣ್ಣೊಳಗಡೆ ಕ್ರ್ಯಾಕ್ಸು, ಒಡಕ್ಲು, ಆ ಕಾರ್ಬನ್ ಶೇಡ್ ಇವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಹಳೆ ಲೈನ್ ಅಕ್ಕಿ ಇದು.
ಹೆವಿ ಲಾಂಗ್ ಟೈಮು ಇದರಲ್ಲಿ ಪಟ್ಟಾಗಳು ಆಡಿದೆ. ಇದೇ ಗಂಡು ಹೆವಿ ಲಾಂಗ್ ಟೈಮ್ ಮಾಡಿರೋ ಗಂಡಿದು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ಇದು ಗಂಡಿನ ಕಣ್ಣು ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ ನೋಡ್ಬೋದು. ಇದರಲ್ಲೂ ಲಾಲ್ ಕಟ್ ಚೆನ್ನಾಗಿರುತ್ತೆ. ಇದಕ್ಕೂ ಗರಿ ಹೊಡೆದಿಲ್ಲ. ಯಾಕಂದರೆ ನಮ್ಮ ಮನೆಯದು ಮೇಯ್ನ್ ದೊಡ್ಡ ಅಕ್ಕಿಗಳು ಇವು. ನಾವು ಒಂದೊಂದು ಸತಿ ಒಂದು ತಿಂಗಳಂಗಟ್ಲೆ ಆಚೆ ಬಿಟ್ಬಿಡ್ತೀವಿ. ಆರಾಮಾಗೆ ರೆಕ್ಕೆ ಎಲ್ಲ ಓಪನ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಹಾರ್ಕೊಂಡಿರಲಿ ಅಂತ ಇಲ್ಲೇ ರೂಮ್ ಒಳಗಡೆ, ಆಚೆ ಅಂದರೆ ಮನೆ ಆಚೆ ಅಲ್ಲ, ರೂಮ್ ಒಳಗಡೆ ಬಿಟ್ಟಿರ್ತೀವಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ, ಶೇಪ್ ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡ್ ಇರುತ್ತೆ. ಪೂರ್ತಿ ಕಣ್ಣು ಒಡಕಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲ್ದಿರುತ್ತೆ. ಇದು ಹೆಣ್ಣಿನ ಕಣ್ಣು ಫ್ರೆಂಡ್ಸ್. ಇವಾಗ ಅಷ್ಟೇ ಮೇಯ್ನ್ ಜೊತೆ ನೋಡಿದ್ದೀರಾ. ಪಟ್ಟ ನೋಡ್ಬೋದು. ಹೆವಿ ಚಡಿ, ಟೈಪ್ ಕುತ್ತಿಗೆ, ಗುಂಡು ತಲೆ, ಗಿಡ್ಡಿ, ಚೊಂಚು, ಗಿಡ್ಡಿ, ಕಾಲು ಟಾಪ್ ಕ್ವಾಲಿಟಿಯಲ್ಲಿ ಬಂದಿದೆ. ಪಟ್ಟ ಇನ್ನು ಮೈಮೇಲೆ ಬಣ್ಣ ಚೇಂಜ್ ಆಗುತ್ತೆ. ಕಪ್ಪು ಮಕ್ಷಿಗೆ ಚೇಂಜ್ ಆಗುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ನು ಸೂಪರ್. ಚಡಿ, ಶೇಪ್ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿದೆ. ಟೂರ್ನಮೆಂಟಿಗೆ ಹಾರಿಸಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ. ನೀವು ಒಂದು ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಹೆಸರು ತಂದುಕೊಡಿ. ಪಟ್ಟ ಮಾತ್ರ ಟಾಪ್ ಕ್ವಾಲಿಟಿಗೆ ಪಟ್ಟ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಂಬಿಡಿ. ಈ ವರ್ಷ ಲಾಂಗ್ ಟೈಮ್ ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಹೆಸರು ತಂದುಕೊಡೋ ಪಟ್ಟ ಇದು. ಕ್ವಾಲಿಟಿ ಕಂಡೀಷನ್ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಈಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ಲಾಲ್ ಕಟ್ ಎಲ್ಲ ನೋಡ್ಬೋದು. ಚೆನ್ನಾಗಿರುತ್ತೆ. ಎರಡು ಸೈಡು ತಿರಿ ಎಲ್ಲ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ಈ ಪಟ್ಟನ ನೀವು ಹಾರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು ಸೂಪರ್ ಆಗಲ್ಲ. ಎದೆ ಸೇಮ್ ಅಪ್ಪ ಥರ ಒಳ್ಳೆ ಲೆಂತ್ ಬರ್ತದೆ ಪಟ್ಟ ಇದು. ಗುಂಡು ತಲೆ, ಗಿಡ್ಡಿ, ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಪ್ಪ ಅಮ್ಮನೂ ಮೀರಿಸುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಹೆವಿ ಕ್ರ್ಯಾಕ್ಸು, ಹೆವಿ ವರ್ಕ್ಲು, ಫುಲ್ಲು ಬ್ಲೂ ಶೇಡು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹೆವಿ ಡಾರ್ಕ್ ಆಗಿರುತ್ತೆ. ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ. ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ನೋಡ್ಬೋದು. ಇಲ್ಲಿ ಸೂಪರ್ ಟಾಪ್ ಕ್ಲಾಸಾಗಿ ಬಂದಿದೆ. ಗಿಡ್ಡಿ ಕಾಲ್ ಪಟ್ಟ ಇದು. ರಿಂಗ್ ನಂಬರ್ 3701. ಸಖತ್ ಗಿಡ್ಡಿ ಕಾಲ್ ಪಟ್ಟ ಇದು. ಫ್ರೆಂಡ್ಸ್, ನಮ್ಮದು ಮೇಯ್ನು ಮಕ್ಷಿ ಗಂಡು. ಈ ಗಂಡು ಸೀಲ್ಗೆನೆ 11, 11:15, 12 ಗಂಟೆ ತನಕ ಸೀಲ್ಗಾಡಿರೋ ಗಂಡಿದು. ಅದಕ್ಕೆ ಮ್ಯಾಚ್ ಮಾಡಿರೋದು ಚಿಕ್ಕದು ಮಾಲಿ ಹೆಣ್ಣು. ಆ ಹೆಣ್ಣು ಇವಾಗ ಮೊಟ್ಟೆ ಇಕ್ಕಿ, ಒಂದು ಮೊಟ್ಟೆ ಇಟ್ಟಿದೆ ನೆನ್ನೆ. ಇನ್ನೊಂದು ಮೊಟ್ಟೆ ಇಡಬೇಕು. ಸ್ವಲ್ಪ ಹಾಕಿ ನೋಡೋಕೆ ಸ್ವಲ್ಪ ವೀಕ ಕಾಣಿಸುತ್ತೆ. ಯಾಕಂದರೆ ಸಖತ್ ದಪ್ಪ ಮೊಟ್ಟೆ ಇಟ್ಬಿಟ್ಟು ಕ್ಯಾಲ್ಸಿಯಂ ಜಾಸ್ತಿ ಆಗಿಬಿಟ್ಟು ಮೊಟ್ಟೆ ದಪ್ಪ ಹಾಕಿತ್ತು. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು. ಸೂಪರ್ ಕ್ವಾಲಿಟಿ ಗಂಡು. ಮೇಯ್ನು ಚಾಂಪಿಯನ್ ಲೈನು. ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಈ ಜೊತೆ ಸೇಲ್ಗಿಲ್ಲ, ಈ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಸೇಲ್ಗಿದೆ. ಪಟ್ಟ ಅಂತೂ ನಂಬರ್ 1 ಕ್ವಾಲಿಟಿಯಲ್ಲಿ ಮಾಡಿಸಿದ್ದೀವಿ. ಪಟ್ಟ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ. ಅದು ಡೀಟೇಲ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಈ ಬಂದ ಜೊತೆಗೆ ಬಂದಿರೋ ಪಟ್ಟ ಕ್ವಾಲಿಟಿ ವೈಸ್ ಅಂತೂ ನೋಡ್ಬೋದು. ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ಅಪ್ಪ ಅಮ್ಮನನ್ನು ಮೀರಿಸುತ್ತೆ. ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆರಿಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಇದೇ ಪಟ್ಟನ ನೀವು ಟೂರ್ನಮೆಂಟ್ಗೆ 10 ಅವರ್ ಆರಿಸಿದ್ರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. 10 ಅವರ್ ಬಿಟ್ಟವ್ರಿಗೆ ಬೇರೆ ಗಿಫ್ಟ್ಗಳು ಇದೆ. ಅದನ್ನು ನೀವು ವೀಡಿಯೋಲಿ ಹೇಳಲ್ಲ. ನೀವು 10 ಅವರ್ ಬಿಟ್ಬಿಟ್ಟು ನಮಗೆ ಡೀಟೇಲ್ ಕಳಿಸಿ. ನಾವು ಕೊಡೋ ಗಿಫ್ಟು ನಿಮಗೂ ಖುಷಿ ಆಗಬೇಕು. ನಿಮ್ಮ ಹೆಸರು ಒಂದು ಒಳ್ಳೆ ಹೆಸರು ಬರಬೇಕು ಅಂತ ನಾವು ಕೊಡ್ತಾ ಇರೋ ಪಟ್ಟಗಳು ಮಿಸ್ ಮಾಡ್ಕೊಬೇಡಿ. ತುಂಬ ಕಡೆ ಎಲ್ಲೆಲ್ಲ ಅಕ್ಕಿಗಳು ಇಸ್ಕೊಂಡು ಕಾಸುಗಳು ಕಳ್ಕೊಂಡಿರ್ತೀರ, ಯಾವುದು ಆಡ್ತಾ ಇರಲ್ಲ. ಹಿಂಗೆ ಚಾಂಪಿಯನ್ ಲೈನ್ಗಳು ಇಸ್ಕೊಂಡ್ರೆ ಒಂದು ಅಟ್ಲೀಸ್ಟ್ ನಿಮಗೆ 7-8 ಗಂಟೆ ಟೈಮಿಂಗು ಆರಾಮಾಗಿ ಬಿಡ್ಕೊಬೋದು. ಯಾಕಂದರೆ ಈ ಲೈನಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಉಡಾನ್ ಬಂದ್ಬಿಟ್ಟು 3/4 ಗಂಟೆ 1 ಅವರ್ ಹಿಂಗೆ ಹಾರ್ಕೊಂಡಿರುತ್ತೆ. ಡೈಲಿ ಬಿಡ್ಕೊಂಬರ್ಬೇಕು. 1 ಅವರ್ 3/4 ಅವರ್ ಹಿಂಗೆ ಆಡ್ತಾ ಇರುತ್ತೆ. ಬಾಜಿ ಹತ್ತಿ ಗಟ್ಟಿ ಬಾಜಿ ಸ್ಟಾರ್ಟ್ ಆಗಿದ ತಕ್ಷಣ ಏಕ್ದಮ್ಮು ಟೈಮಿಂಗ್ ಬಂದ್ಬಿಟ್ಟು 7-8 ಗಂಟೆ ದಾಟ್ಬಿಡುತ್ತೆ. ಗಟ್ಟಿ ಬಾಜಿ ಹತ್ತಿದಂಗೆ 7-8 ಗಂಟೆ ದಾಟ್ಬಿಡುತ್ತೆ. ಇದೆಲ್ಲ ಅದೊಂದು ಸ್ಪೆಷಾಲಿಟಿ ಇದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಾಜಿ ಬರೋಕ್ಕಿಂತ ಮುಂಚೆ 3/4 ಗಂಟೆ 1 ಅವರ್ ಹಿಂಗೆ ಆಡ್ಕೊಂಡಿರುತ್ತೆ. ಬಾಜಿ ಗಟ್ಟಿ ಬಾಜಿ ಹೊಡಿತು ಅಂದರೆ ಆವತ್ತಿಂದ 7 ಗಂಟೆ 8 ಗಂಟೆ ಹಿಂಗೆ ಟೈಮಿಂಗ್ ಹೆವಿ ದಾಟ್ಬಿಡುತ್ತೆ.
ಸಿಕ್ಕಾಪಟ್ಟೆ ಲಾಂಗ್ ಟೈಮು. ಹೋದ ಸತಿನೂ ಈ ಲೈನಲ್ಲಿ ಪಟ್ಟಗಳು ಆಡಿದೆ. ಈ ಸತಿ ಮಾಡಿಸಿರೋ ಪಟ್ಟ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ, ಅವರು ನಮ್ಮ ಅಕ್ಕಿಗಳನ್ನ ಬಿಡಲಿ ಅಂದ್ಬಿಟ್ಟು ಕೊಡ್ತಾರದು. ಒಳ್ಳೆ ಕಪ್ಪು ಮಕ್ಷಿ ಬಂದಿದೆ ಪಟ್ಟ, ನೋಡ್ಬೋದು ಇಲ್ಲಿ. ಕ್ವಾಲಿಟೀಸ್ ಕಂಡೀಷನ್ ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆವಿ ಚಡಿಬಲ, ಒಳ್ಳೆ ಗರಿಗಳಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ, ಶೇಪ್ ಚೆನ್ನಾಗಿದೆ. ಬಿಡ್ಕೊಳ್ಳೋಕ್ಕಂತ ಈ ವರ್ಷಕ್ಕೆ ತುಂಬ ಒಳ್ಳೆ ಪಟ್ಟ ಆಗುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಿಕ್ಕದು ಮಾಡಿ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ. ಇದು ನಮ್ಮದು ಮೇಯ್ನ್ ಬ್ರೀಡಿಂಗ್ ಅಕ್ಕಿಗಳು. ಇವೆಲ್ಲ ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಲೆಂತು ಮೀಡಿಯಮ್ ಲೆಂತ್ ಇರುತ್ತೆ, ಸಿಕ್ಕಾಪಟ್ಟೆ ಅಗಲ ಎದೆ ಇರುತ್ತೆ. ನೆನ್ನೆ ಮೊಟ್ಟೆ ಇಕ್ಕಿದೆ, ಇವತ್ತು ಸ್ವಲ್ಪ ಕಂಡೀಷನ್ ವೀಕ್ ಆಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಅಕ್ಕಿ ಸುಸ್ತಾಗಿರೋದಕ್ಕೆ ಕಣ್ಣಿನ ರೆಪ್ಪೆ ಫುಲ್ಲು ಓಪನ್ ಮಾಡ್ತಾಯಿಲ್ಲ. ನಿನ್ನೆ ಮೊಟ್ಟೆ ಇಟ್ಟಿದೆ, ಇವತ್ತು ಇನ್ನೂ ಸುಸ್ತಾಗಿದೆ, ಅದರಿಂದ ಕಣ್ಣಿನ ರೆಪ್ಪೆ ಫುಲ್ ಓಪನ್ ಮಾಡ್ತಾಯಿಲ್ಲ. ಆದರೆ ಕಣ್ಣೊಳಗಡೆ ಕ್ವಾಲಿಟೀಸ್ ಅಂತೂ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು. ಫ್ರೆಂಡ್ಸ್, ಇದು ಹೆವಿ ಲಾಂಗ್ ಟೈಮ್ ಆಡಿರೋ ಗಂಡು, 11:45-12 ಗಂಟೆಯಲ್ಲಿ ಆಡಿರೋ ಗಂಡಿದು. ನಮ್ಮದು ಮೇಯ್ನ್ ಬ್ರೀಡಿಂಗ್ ಗಂಡು. ಚುಪ್ತಿರಿ ಉದಾತಿರಿ ತಿರಿಯೆಲ್ಲ ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ಎರಡು ಸೈಡು ನೋಡ್ಬೋದು, ತಿರಿಗಳು ಸಕ್ಕತ್ತಾಗಿರುತ್ತೆ. ಬಾಲ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತೆ. ಈ ಲೈನಲ್ಲೆಲ್ಲ ಹಂಗೆ ಸ್ವಲ್ಪ ಬಾಲ ಅಗ್ಲ ಬರುತ್ತೆ. ಇದು ದೊಡ್ಡ ಗಂಡು ತೋರಿಸ್ತಿರೋದು, ಆದರೆ ಮಗ ಮಾತ್ರ ಸಕ್ಕತ್ತಾಗಿ ಬಂದಿದೆ, ಅದು ತೋರಿಸ್ತೀನಿ. ಲೆಂತ್ ನೋಡ್ಬೋದು, ಸೂಪರ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಅನ್ನೋದು ಬಾದಾಮಿ ಶೇಡ್ ಕಣ್ಣಲ್ಲಿ ಹೆವಿ ಕ್ರ್ಯಾಕ್ಸು ಒಡಕಲಿರುತ್ತೆ, ನೋಡ್ಬೋದು ಇಲ್ಲಿ. ಟಾಪ್ ಕ್ವಾಲಿಟಿ ಐ ಶೇನ್ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಗಂಡಲ್ಲಿ ನೋಡ್ಬೋದು, ಕಣ್ಣಿನ ಕ್ವಾಲಿಟೀಸ್ ಅಂತೂ A1 ಕ್ವಾಲಿಟಿದಿರುತ್ತೆ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಇವಾಗ ಜಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿದಿರುತ್ತೆ. ಹೆವಿ ಚಡಿಬಲ ಇದೆ, ರೆಕ್ಕೆ ಗರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸು, ಲೆಂತು, ಶೇಪು ಎಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಅಗ್ಲ ಎದೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಇದು ಇನ್ನೂ ಚಿಕ್ಕ ಪಟ್ಟ. ಇದು ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ಕೊಬೋದು ಈ ಪಟ್ಟ ಅಲ್ಲಿ. ಫ್ರೆಂಡ್ಸ್, ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ, ಸೂಪರ್ ಚಡಿ ಬಾಲ ಇರುತ್ತೆ, ನೋಡ್ಬೋದು. ಸಿಂಗಲ್ ಟೈಲು, ಚಡಿ ಬಾಲ ಅಂದರೆ ಚಡಿ ಬಾಲ ತಿಳ್ಕೊಳುತ್ತೆ. ಚುಪ್ತಿರಿ ಉದಾತಿರಿ ಇಲ್ಲಿ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಎರಡು ಸೈಡು ತಿರಿಗಳು ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ಸೂಪರ್ ಟಾಪ್ ಕ್ಲಾಸ್ ಪಟ್ಟ ಇದು, ಮಿಸ್ ಮಾಡ್ಕೊಬೇಡಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಎಲ್ಲ ಅಪ್ಪ ಥರ ಸಕ್ಕತ್ತಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಸೇಮ್ ಅಪ್ಪ ಥರ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕತ್ ಹಾಡ್ಕೊಂಡಿದೆ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು. ಇನ್ನೂ ಪಟ್ಟ ಇವಾಗಲೇ ಒಳ್ಳೆ ವೈಬ್ರೇಷನ್ ರೊಟೇಷನ್ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ಈ ವರ್ಷ ಬಿಡ್ಕೊಂಡು ಒಂದು ಹೆವಿ ಲಾಂಗ್ ಟೈಮ್ ಮಾಡ್ಕೊಳ್ಳೋರಿಗೆ ಟಾಪ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ರಿಂಗ್ ನಂಬರ್ 3767. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.